ಸ್ನೇಹಿತರೆ, ಸುನೀತಾ ವಿಲಿಯಮ್ಸ್ ನಮ್ಮ ಭಾರತ ದೇಶದ ಹುಡುಗಿ. ಈಕೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಮೆರಿಕ ದೇಶದಲ್ಲೇ. ಆದರೆ ಇವರಿಗೆ ಭಾರತ ದೇಶ ಮತ್ತು ಭಾರತ ದೇಶದ ಜನರಂದ್ರೆ ತುಂಬ ಇಷ್ಟ. ಸುನೀತಾ ವಿಲಿಯಮ್ಸ್ ಅವರ ತಂದೆಯ ಹೆಸರು ದೀಪಕ್ ಪಾಟೀಲ್, ತಾಯಿಯ ಹೆಸರು ಬೋನಿ ಪಾಂಡೆ. ಸುನೀತಾ ವಿಲಿಯಮ್ಸ್ ಅವರನ್ನು ಕಂಡರೆ ಭಾರತ ದೇಶದ ಜನಕ್ಕೆ ತುಂಬ ಪ್ರೀತಿ ಮತ್ತು ಗೌರವ. ಅಮೆರಿಕ ದೇಶದಲ್ಲಿ ಹುಟ್ಟಿರುವ ಸುನೀತಾ ವಿಲಿಯಮ್ಸ್ ಅವರನ್ನು ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ಭಾರತ ದೇಶದ ಜನರು. ಅಂದರೆ ಅದಕ್ಕೆ ಬಲವಾದ ಕಾರಣ ಇರಬೇಕು ಅಲ್ವಾ? ಎಸ್, ಭಾರತ ದೇಶದ ಸಾಕಷ್ಟು ಬಡ ಮಕ್ಕಳ ಪಾಲಿನ ಆಶಾಕಿರಣ ಇವರು. ತಮ್ಮ ಸ್ವಂತ ದುಡ್ಡಿನಲ್ಲಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ. ತುಂಬ ಬಡತನದಲ್ಲಿ ಇರುವ ಕುಟುಂಬಗಳನ್ನು ಕೂಡ ಇವರು ನೋಡಿಕೊಳ್ಳುತ್ತಾ ಇದ್ದಾರೆ. ಈ ಜನ್ಮದಲ್ಲಿ ನಾನು ಭಾರತ ದೇಶದಲ್ಲಿ ಹುಟ್ಟಿಲ್ಲ, ಆದರೆ ಮುಂದಿನ ಜನ್ಮ ಅಂತ ಇದ್ದರೆ ನಾನು ಭಾರತ ದೇಶದಲ್ಲೇ ಹುಡ್ತೇನೆ ಅಂತ ಹೇಳಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಸ್ನೇಹಿತರೆ, ಬರುವ ಸಂಬಳದಲ್ಲಿ 80% ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕೊಡ್ತಾರೆ. ಅಂದರೆ ನೀವೇ ಲೆಕ್ಕ ಹಾಕಿ ಎಂಥ ಒಳ್ಳೆ ಮನಸ್ಸಿರಬೇಕು ಇವರಿಗೆ. ಬಾಹ್ಯಾಕಾಶದ ನರಕ ಯಾತನೆಯಿಂದ ತಪ್ಪಿಸಿಕೊಂಡು ನಾಳೆ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಈ ವಿಚಾರ ಈಗಾಗಲೇ ಗೊತ್ತಿರುತ್ತೆ. ನ್ಯೂಸ್ ಪೇಪರ್ ಮತ್ತು ಟಿವಿ ಚಾನೆಲ್ನಲ್ಲಿ ಎಲ್ಲಿ ನೋಡಿದರೂ ಸುನೀತಾ ವಿಲಿಯಮ್ಸ್ ಅವರದ್ದೇ ಸುದ್ದಿ, ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಅಂತ. ಸುನೀತಾ ವಿಲಿಯಮ್ಸ್ ಅವರು ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಇವರು ಬರೋದನ್ನು ಲೈವ್ ನೋಡ್ಬೋದಾ? ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಸ್ನೇಹಿತರೆ, ಸುನೀತಾ ವಿಲಿಯಮ್ಸ್ ಅವರ ಪ್ರತಿಯೊಂದು ಅಪ್ಡೇಟೆಡ್ ವಿಡಿಯೋ ಅವರು ಬಾಹ್ಯಾಕಾಶದಲ್ಲಿ ಸಿಕ್ಕಿ ಹಾಕಿಕೊಂಡಾಗಿಂದಲೂ ನಾಳೆ ವಾಪಸ್ ಬರುವ ತನಕ ಪ್ರತಿಯೊಂದು ವಿಡಿಯೋಗಳು ಕೂಡ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಎಲ್ಲ ವಿಡಿಯೋಗಳನ್ನು ನೋಡಿ ತುಂಬ ಚೆನ್ನಾಗಿ ಬೆಂಬಲ ಸೂಚಿಸಿದ್ರಿ. ಸುನೀತಾ ವಿಲಿಯಮ್ಸ್ ಅವರಿಗೆ ಸಪೋರ್ಟ್ ಕೂಡ ಮಾಡಿದ್ರಿ. ಸುನೀತಾ ವಿಲಿಯಮ್ಸ್ ಅವರ ಬಗ್ಗೆ ಮಾಡಿದ ನನ್ನ ಹಿಂದಿನ ವಿಡಿಯೋಗಳು ವಿಶ್ವ ಪ್ರಸಿದ್ಧಿ ಪಡೆದುಕೊಂಡಿತ್ತು. ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಸ್ನೇಹಿತರೆ, ಸುನೀತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರೋದಕ್ಕೆ ಬಾಹ್ಯಾಕಾಶಕ್ಕೆ ಹೋಗಿರೋದು ಬರೋಬ್ಬರಿ ಕ್ರ್ಯೂ 10, ಅಂದರೆ 10 ಜನ ಸಿಬ್ಬಂದಿಗಳು. ದಿನಾಂಕ 16/3/2025 ಮಧ್ಯರಾತ್ರಿ 1:35 ಸುನೀತಾ ವಿಲಿಯಮ್ಸ್ ಅವರ ಹತ್ತಿರ ಈ 10 ಆಸ್ಟ್ರೋನಾಟ್ ಸಿಬ್ಬಂದಿಗಳು ಹೋಗ್ತಾರೆ. ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬೇರೆ ಬೀಚ್ ವಿಲ್ಮೋರ್ ಈ 10 ಜನ ತಂಡವನ್ನು ನೋಡಿ ಕುಣಿದು ಕುಪ್ಪಳಿಸ್ತಾರೆ. ಸುನೀತಾ ವಿಲಿಯಮ್ಸ್ ಅವರಿಗಂತೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಪ್ಪ ಅಂತಂದರೆ ನಾಸಾ ಸುನೀತಾ ವಿಲಿಯಮ್ಸ್ ತಂಡವನ್ನು ಭೂಮಿಗೆ ಕರ್ಕೊಂಡು ಬರೋದು ಕನಸಿನ ಮಾತು ಅಂತ ಒಂದು ಸಂದರ್ಶನದಲ್ಲಿ ಹೇಳಿದರು. ಸುನೀತಾ ವಿಲಿಯಮ್ಸ್ ಭೂಮಿಗೆ ಬರೋದಿಲ್ಲ, ಬಾಹ್ಯಾಕಾಶದಲ್ಲೇ ಪ್ರಾಣ ಬಿಡ್ತಾರೆ ಎಂಬುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಕನಸಿನ ಮಾತು ಈಗ ನನಸಾಗ್ತಾ ಇದೆ. ಈಗ ಸ್ಪೇಸ್ ಸ್ಟೇಷನ್ನಲ್ಲಿ 10 ಜನ ಸಿಬ್ಬಂದಿಗಳು ಇದ್ದಾರೆ. 10 ಜನನೂ ವಾಪಸ್ ಬರ್ತಾರಾ ಅಂತ ನೀವು ಕೇಳಬಹುದು. 10 ಜನಗಳು ವಾಪಸ್ ಬರಲ್ಲ. ಮೊದಲ ಹಂತದಲ್ಲಿ ಸುನೀತಾ ವಿಲಿಯಮ್ಸ್, ಬೇರಿ ಬೀಚ್ ವಿಲ್ಮೋರ್ ಮತ್ತು ಇನ್ನಿಬ್ಬರು ಗಗನಯಾತ್ರಿಗಳು ವಾಪಸ್ ಬರ್ತಾರೆ. 2ನೇ ಹಂತದಲ್ಲಿ 4 ಜನ ವಾಪಸ್ ಬರ್ತಾರೆ. 3ನೇ ಹಂತದಲ್ಲಿ 2 ವಾಪಸ್ ಬರ್ತಾರೆ. ದಿನಾಂಕ 18 ಮಾರ್ಚ್ 2025, ಅಂದರೆ ಇವತ್ತು ರಾತ್ರಿ 8:05 ಸರಿಯಾಗಿ ಬಾಹ್ಯಾಕಾಶದಿಂದ ಹೊರಡ್ತಾರೆ. ದಿನಾಂಕ 19 ಮಾರ್ಚ್ 2025, ಅಂದರೆ ನಾಳೆ ಮಧ್ಯರಾತ್ರಿ 3:27 ಯುನೈಟೆಡ್ ಸ್ಟೇಟ್ಸ್ ದೇಶದ ಫ್ಲೋರಿಡಾದ ಒಂದು ಸಮುದ್ರಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ. ಯಾವ ಸಮುದ್ರದಲ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಬೇರೆ ಬುಚ್ ವಿಲ್ಮೋರ್ ಅವರು ಬಂದು ಲ್ಯಾಂಡ್ ಆಗ್ತಾರೆ ಅಂತ ಸಮುದ್ರದ ಹೆಸರನ್ನು ಬಹಿರಂಗ ಪಡಿಸಿಲ್ಲ. ಯಾಕಪ್ಪ ಅಂತಂದರೆ ಒಂದು ಸಲ ಯಾವ ಸಮುದ್ರದಲ್ಲಿ ಲ್ಯಾಂಡ್ ಆಗ್ತಾರೆ ಅಂತ ಹೇಳಿಬಿಟ್ರೆ ಜನಸಮೂಹ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಗುಟ್ಟಾಗೆ ಇಟ್ಟಿದ್ದಾರೆ. ಇವತ್ತು ರಾತ್ರಿ 8:05 ಹೊರಡ್ತಾರೆ. ನಾಳೆ ಮಧ್ಯರಾತ್ರಿ 3:27 ಬರ್ತಾರೆ. ನೀವೇನಾದರೂ ಲೈವ್ ನೋಡ್ಬೇಕಂತಂದ್ರೆ ನ್ಯೂಸ್ ಚಾನೆಲಲ್ಲಿ ಸಾಮಾನ್ಯವಾಗಿ ಈ ವಿಚಾರದ ಬಗ್ಗೆ ಲೈವ್ ಕೊಡ್ತಾರೆ. ಲೈವ್ ಕೊಟ್ಟಿಲ್ಲ ಅಂತಂದರೆ ನಾಸಾ ಸಂಸ್ಥೆಯ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ 24 hours ಲೈವ್ ಇರುತ್ತೆ, ನೋಡಿ. ಎಸ್, ಹೌದು ಸ್ನೇಹಿತರೆ, ಬರೋಬ್ಬರಿ 9 ತಿಂಗಳ ನರಕ ಯಾತನೆ ಕೊನೆಗೂ ಅಂತ್ಯ ಆಗಿದೆ. ಇಷ್ಟು ದಿನ ಬಾಹ್ಯಾಕಾಶದಲ್ಲಿ ಒಂದು ಲೆಕ್ಕ ಆಗಿದ್ರೆ ಬಾಹ್ಯಾಕಾಶದಿಂದ ಭೂಮಿಗೆ ಬಂದ ಮೇಲೆ ಮತ್ತೊಂದು ಲೆಕ್ಕ ಆರಂಭ ಆಗುತ್ತೆ. ಸ್ನೇಹಿತರೆ, ಸಾಮಾನ್ಯವಾಗಿ ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ಮ್ಯಾಕ್ಸಿಮಮ್ ಅಂದರೆ 10 ರಿಂದ 14 ದಿನಗಳು ಹೋಗಿ ಬರ್ತಾರೆ. ಭೂಮಿಗೆ ವಾಪಸ್ ಬಂದ ಮೇಲೆ 6 ತಿಂಗಳ ತನಕ ಟ್ರೀಟ್ಮೆಂಟ್ ಬೇಕಾಗುತ್ತೆ. ವ್ಯಾಯಾಮ, ಯೋಗ, ಜಿಮ್ ಎಲ್ಲವನ್ನು ಮಾಡಿ ದೇಹವನ್ನು ಮತ್ತೆ ಬಲಪಡಿಸಿಕೊಳ್ಳಬೇಕಾಗುತ್ತೆ. ಕೇವಲ 14 ದಿನ ಹೋದವರಿಗೆ ಈ ಗತಿ ಅಂದರೆ 9 ತಿಂಗಳ ತನಕ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬೀಚ್ ವಿಲ್ಮೋರ್ ಬಾಹ್ಯಾಕಾಶದಲ್ಲಿ ಇದ್ದು ಬರ್ತಾ ಇದ್ದಾರೆ. ಇನ್ನು ಇವರಿಗೆ ಏನೇನೆಲ್ಲ ಆಗ್ಬೋದು. ಒಂದು ಸಲ ಇವರ ಪರಿಸ್ಥಿತಿಯನ್ನು ಯೋಚನೆ ಮಾಡಿದ್ರೇ ಮೈಯೆಲ್ಲ ನಡುಗುತ್ತೆ.
ಭೂಮಿಗೆ ಬಂದ ತಕ್ಷಣ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ನೋಡೋದಾದ್ರೆ, ಮೊದಲ ಸಮಸ್ಯೆ ದಿಗ್ಭ್ರಮೆ ಮತ್ತು ಸಮತೋಲನ ಸಮಸ್ಯೆಗಳು. ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಒಳಗಿನ ಕಿವಿಯ ವೆಸ್ಟಿಬುಲಾರ್ ವ್ಯವಸ್ಥೆಯು ಸಮತೋಲನಕ್ಕೆ ಕಾರಣವಾಗಿದೆ. ತೂಕವಿಲ್ಲದಿರುವಿಕೆಗೆ ಹೊಂದಿಕೊಳ್ಳುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಗೆ ಹಿಂತಿರುಗಿದ ನಂತರ ಗಗನಯಾತ್ರಿಗಳು ತಲೆ ತಿರುವಿಕೆ ಮತ್ತು ನಡೆಯಲು ತುಂಬಾ ತೊಂದರೆ ಅನುಭವಿಸ್ತಾರಂತೆ. ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಸುಮಾರು 3 ವರ್ಷಗಳ ಕಾಲ ನಡೆಯೋದನ್ನ ಮಗು ರೀತಿಯ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರಂತೆ. ಎರಡನೆಯ ಸಮಸ್ಯೆ ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಷನ್, ರಕ್ತದೊತ್ತಡದ ಕುಸಿತ. ಬಾಹ್ಯಾಕಾಶದಲ್ಲಿ ದೇಹವು ದ್ರವಗಳನ್ನು ಮೇಲ್ಮುಖವಾಗಿ ಮರುಹಂಚಿಕೆ ಮಾಡುತ್ತದೆ. ಇದು ಮುಖದ ಪಫಿ ಫೇಸ್ ಸಿಂಡ್ರೋಮ್ ಮತ್ತು ತೆಳುವಾದ ಕಾಲುಗಳಿಗೆ ಕಾರಣವಾಗುತ್ತದೆ. ಭೂಮಿಗೆ ಹಿಂತಿರುಗಿದಾಗ ಗುರುತ್ವಾಕರ್ಷಣೆಯು ದ್ರವಗಳನ್ನು ಕೆಳಕ್ಕೆ ಎಳೆಯುತ್ತೆ. ಇದು ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಇಳಿಕೆಗೆ ಕಾರಣ ಆಗುತ್ತೆ. ಇದರಿಂದ ಗಗನಯಾತ್ರಿಗಳು ಕೋಮಾಗೆ ಹೋಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಸುನಿತಾ ವಿಲಿಯಮ್ಸ್ ಅವರ ವಿಚಾರದಲ್ಲೂ ಇದು ದೊಡ್ಡ ಪರಿಣಾಮ ಉಂಟು ಮಾಡುತ್ತೆ. ಕೋಮಾ ಸ್ಟೇಜಿಗೆ ಹೋದರೂ ಹೋಗಬಹುದು ಅಂತ ಹೇಳಿದ್ದಾರೆ. ಮೂರನೇ ಸಮಸ್ಯೆ ಸ್ನಾಯು ದೌರ್ಬಲ್ಯ ಮತ್ತು ಕ್ಷೀಣತೆ. ಗುರುತ್ವಾಕರ್ಷಣೆ ಇಲ್ಲದೆ ನಿಯಮಿತ ಬಾಹ್ಯಾಕಾಶದ ವ್ಯಾಯಾಮದ ಹೊರತಾಗಿಯೂ ಸ್ನಾಯುಗಳು, ವಿಶೇಷವಾಗಿ ಕಾಲುಗಳು ಮತ್ತು ಬೆನ್ನಿನ ಸ್ನಾಯುಗಳು ದುರ್ಬಲಗೊಳ್ಳುತ್ತದೆ. ಗಗನಯಾತ್ರಿಗಳು ನಡೆಯಲು, ನಿಲ್ಲಲು ಅಥವಾ ವಸ್ತುಗಳನ್ನು ಎತ್ತಲು ತುಂಬ ಕಷ್ಟಪಡಬೇಕು. ನಾಲ್ಕನೇ ಸಮಸ್ಯೆ ಮೂಳೆ ಸಾಂದ್ರತೆ ನಷ್ಟ, ಆಸ್ಟಿಯೋಫೋರೋಸಿಸ್ ತರಹದ ಸ್ಥಿತಿ. ಸೂಕ್ಷ್ಮ ಗುರುತ್ವಾಕರ್ಷಣೆಯು ಮೂಳೆ ನಷ್ಟಕ್ಕೆ ಕಾರಣವಾಗುತ್ತದೆ, ವಿಶೇಷವಾಗಿ ಬೆನ್ನು ಮೂಳೆ, ಸೊಂಟ ಮತ್ತು ಕಾಲುಗಳಲ್ಲಿ. ಗಗನಯಾತ್ರಿಗಳು ಮುರಿತಗಳಿಗೆ ಹೆಚ್ಚು ಒಳಗಾಗ್ತಾರೆ. ಪೂರ್ಣ ಮೂಳೆ ಸಾಂದ್ರತೆಯನ್ನು ಮರಳಿ ಪಡೆಯಲು ವರ್ಷಗಳು ತೆಗೆದುಕೊಳ್ಳಬಹುದು. ಐದನೇ ಸಮಸ್ಯೆ ಹೃದಯ ರಕ್ತನಾಳದ ಡಿಕಂಡೀಷನಿಂಗ್. ಹೃದಯವು ಬಾಹ್ಯಾಕಾಶದಲ್ಲಿ ಸ್ವಲ್ಪ ಸಂಕುಚಿತಗೊಳ್ಳುತ್ತದೆ, ಯಾಕಂದರೆ ಅದು ಅಷ್ಟು ಬಲವಾಗಿ ಪಂಪ್ ಮಾಡಬೇಕಾಗಿಲ್ಲ. ಗುರುತ್ವಾಕರ್ಷಣೆಗೆ ಹಿಂತಿರುಗಿದಾಗ ಗಗನಯಾತ್ರಿಗಳು ಅನಿಯಮಿತ ಹೃದಯ ಬಡಿತ ಅಥವಾ ಆಯಾಸವನ್ನು ಅನುಭವಿಸಬಹುದು. ಆರನೇ ಸಮಸ್ಯೆ ದೃಷ್ಟಿ ಸಮಸ್ಯೆಗಳು. ಬಾಹ್ಯಾಕಾಶದ ಹಾರಾಟ ಸಂಬಂಧಿತ ನರ ಅಕ್ಯುಲರ್ ಸಿಂಡ್ರೋಮ್. ದೀರ್ಘಕಾಲದ ಬಾಹ್ಯಾಕಾಶದ ಹಾರಾಟವು ಕಣ್ಣಿನ ಆಕಾರ ಮತ್ತು ಒತ್ತಡವನ್ನು ಬದಲಾಯಿಸಬಹುದು. ಇದು ಮಸುಕಾದ ದೃಷ್ಟಿ ಮತ್ತು ದೂರದೃಷ್ಟಿಗೆ ಕಾರಣವಾಗುತ್ತದೆ. ಏಳನೇ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ದುರ್ಬಲಗೊಂಡ ರೋಗ ನಿರೋಧಕ ವ್ಯವಸ್ಥೆ. ಬಾಹ್ಯಾಕಾಶವು ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಗಗನಯಾತ್ರಿಗಳು ಹಿಂದಿರುಗಿದ ನಂತರ ಸೋಂಕುಗಳಿಗೆ ಹೆಚ್ಚು ಒಳಗಾಗುವ ಸಾಧ್ಯತೆ ತುಂಬ ಇದೆ ಅಂತ ಹೇಳ್ತಾರೆ. ಎಂಟನೇ ಸಮಸ್ಯೆ ಮಾನಸಿಕ ಮರುಹೊಂದಾಣಿಕೆ. ಬಾಹ್ಯಾಕಾಶದಂತಹ ಪ್ರತ್ಯಕ್ಷವಾದ ಹೆಚ್ಚಿನ ಒತ್ತಡದ ವಾತಾವರಣದಿಂದ ಹಿಂತಿರುಗುವುದು ಭಾವನಾತ್ಮಕ ಅಥವಾ ಅರಿವಿನ ಹೊಂದಾಣಿಕೆಗಳಲ್ಲಿ ಕಾರಣವಾಗಬಹುದು. ಕೆಲವು ಗಗನಯಾತ್ರಿಗಳಿಗೆ ಮನಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ, ವರ್ಷಗಟ್ಟಲೆ ನಿದ್ದೆ ಬರೋದಿಲ್ಲ, ದೈನಂದಿನ ಜೀವನಕ್ಕೂ ಕೂಡ ತುಂಬ ತೊಂದರೆಗಳು ಆಗುತ್ತೆ. ಪ್ರತಿದಿನ ಆಕಾಶದಲ್ಲಿ ತೇಲುತ್ತಾ ಇರುವ ಹಾಗೆ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೇಳಿದ ಮೇಲೆ ಗಗನಯಾತ್ರಿಗಳು ಇಷ್ಟೆಲ್ಲ ಅನುಭವಿಸ್ಬೇಕಂತ ಸುಸ್ತಾಗಿ ಹೋಗುತ್ತೆ. ಹೀಗಿರುವಾಗ 9 ತಿಂಗಳು ಬಾಹ್ಯಾಕಾಶದಲ್ಲಿ ಇದ್ದು ಬಂದ ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರಿಗೆ ಏನೆಲ್ಲ ಆಗ್ಬೋದು ಅಂತ ನೆನೆಸ್ಕೊಂಡ್ರೆ ಖಂಡಿತವಾಗಿಯೂ ಬೇಜಾರಾಗುತ್ತೆ. ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರು ಹೊರಟಿರುವ ರಾಕೆಟಿನ ಹೆಸರು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ರಾಕೆಟ್ ಅಂತ. ಇದು ಸದ್ಯದ ಮಟ್ಟಿಗೆ ತುಂಬಾ ಸೆಕ್ಯೂರ್ ಮತ್ತು ಫಾಸ್ಟೆಸ್ಟ್ ರಾಕೆಟ್ ಅಂತಾನೆ ಫೇಮಸ್ ಆಗಿದೆ. ಸುನಿತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಈ ರಾಕೆಟ್ ಅನ್ನು ಸಾಕಷ್ಟು ಬಾರಿ ಟೆಸ್ಟಿಂಗ್ ಮಾಡಲಾಗಿದೆ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅಂತ ಕನ್ಫರ್ಮ್ ಆಗಿದೆ. ಸ್ನೇಹಿತರೆ, ಇವತ್ತು ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇಬ್ಬರು ವ್ಯಕ್ತಿಗಳು, ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲಾನ್ ಮಾಸ್ಕ್. ಎಲಾನ್ ಮಾಸ್ಕ್ ಡೊನಾಲ್ಡ್ ಟ್ರಂಪಿಗೆ ಒಂದು ಪತ್ರ ಬರೀತಾರೆ. ನನಗೆ ಒಂದು ಅವಕಾಶ ಕೊಡಿ, ನಾನು ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ. ಡೊನಾಲ್ಡ್ ಟ್ರಂಪ್ ಅವರು ಎಲಾನ್ ಮಾಸ್ಕ್ ಮೇಲೆ ನಂಬಿಕೆ ಇಟ್ಟು ಹಿಂದೆ ಮುಂದೆ ಯೋಚಿಸದೆ ಸೈನ್ ಹಾಕ್ತಾರೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗ ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಅಮೆರಿಕ ದೇಶದ ಹಿಂದಿನ ಸರ್ಕಾರ ಜೋಯಿ ಬಿಡನ್ ಸರ್ಕಾರಕ್ಕೆ ಎಲಾನ್ ಮಾಸ್ಕ್ ಅವರು ಬರೋಬ್ಬರಿ 10 ಸಲ ಪತ್ರ ಬರೆದಿದ್ದಾರಂತೆ. ನಾನು ಸುನಿತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರ್ತೇನೆ, ನನಗೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಜೋಯಿ ಬಿಡನ್ ಸರ್ಕಾರ ಪರ್ಮಿಷನ್ನೇ ಕೊಡಲಿಲ್ಲಂತೆ. ಒಟ್ಟಿನಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ರಾಜಕೀಯವಾಗಿ ಬಳಸಿಕೊಂಡಿದ್ದಾರೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರಾಜಕೀಯ ಕುತಂತ್ರಕ್ಕೆ ಬಲಿಯಾಗಿದ್ದು ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್. ಅದೇನೇ ಆಗಿರಲಿ, ಈಗ ಸದ್ಯಕ್ಕೆ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ವಾಪಸ್ ಬರ್ತಾ ಇದ್ದಾರೆ. ಇದು ಖುಷಿಯ ಸಂಗತಿ. ಸುನಿತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಇಬ್ಬರಿಗೂ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗದಂತೆ ದೇವರಲ್ಲಿ ಬೇಡಿಕೊಳ್ಳೋಣ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.